ಥೂ, ದುಡ್ಡೆಲ್ಲ ಅಧ್ವಾನ ಆಗ್ಬಿಡ್ತು ರಾಜು. ಯಾವತ್ತಿಲ್ಲೋಡು ನನಗಿಂತವೆಲ್ಲ ಹೇಳಲೇಬೇಡ ಮಾತಾಯಿ. ಸುಮ್ಮನೆ ದುಡ್ಡೆಲ್ಲ ಅಧ್ವಾನ ಮಾಡ್ಕೊಂಡೆ ಬೋರ್ ಹಾಕ್ಬಿಟ್ಟು. ಥೂ ಹೋಗು. ಅಲ್ಲ ನಿನ್ನ ಮಗ ಇಂಥ ಮಾಡಬಾರ್ದು. ಬರ್ದಿಲ್ಲದ ಮೇಲೆ ಇಂಥವೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಾ ಸುಮ್ಮನೆ ಆಸೆಗೆ? ಅವನು ಮಾಡ್ತಾನೆ ಅಂತೇಳಿ ನೀವು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ನಾನು ಏನೋ ಬಿಡು ಬರ್ಬೋದು ಅಂತ ತಿಳ್ಕೊಂಡಿದ್ದೆ, ಆದರೆ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಥೂ ಹೋಗು. ಅಯ್ಯೋ ಬಿಡ್ರಿ, ಹೊಲ್ದಾಗೆಲ್ಲ ಬೈದು ಇಲ್ಲಿಗೂ ಬಂದಿದ್ರಲ್ಲ ಅಮ್ಮವ್ರೆ, ನೀವು ಬೈಯೋಕ್ಕೆ ಏನು ಮಾಡೋಕ್ಕಾಗುತ್ತೆ? ನಾನು ಬರ್ತವೆ ಅನ್ಕೊಂಡಿದ್ದೆ. ಅವ್ನು ಹೇಳಿದ್ದು ಜಾಸ್ತಿ ಹೇಳಿದ್ದ. ನೀವು ನೋಡಿದ್ರೆ ಇವಾಗ ಹಿಂಗೆ ಹೇಳ್ತಾ ಇದ್ದೀರಾ. ಬಿಡು ಹೋಗ್ಲಿ. ಯಾವಾಗಾದ್ರೂ ದುಡ್ಡು ಬೇಕಾದ್ರೆ ನಮ್ಮ ತಗಿದ್ದದ ಕಾಲಕ್ಕೆ ಕೊಡ್ತೀವಿ. ಏನಂದ್ರೆ ಬೋಲ್ ಬೇಜಾರಾಯ್ತು ಹೇಳು. ನಿಮ್ಮ ಮಾತು ಕಟ್ಕೊಂಡು ಹಿಂಗೆ ಮಾಡಬಾರ್ದಾಗಿತ್ತು ನಾನು. ನನಗಂತೂ ಬಂದಿರೋ ಸಿಟ್ಟಿಗೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ. ಸರಿಯಾಗಿ ಬೈದು ಬಿಡೋಣ ಅನ್ನಿಸ್ತೈತಿ. ಬಿಡತ್ಲಾಗ ಏನು ಹೊಲ್ದಾಗೆಲ್ಲ ಬೈದ್ರಿ, ಇಲ್ಲಿ ಯಾಕೆ ಬೈತಿರೋ ಮೊದಲೇ ಸಿಟ್ಟು. ನಾನು ಮಾಡಬಾರ್ದು. ಮಾಡ್ತೀನಿ ಆಂಟಿ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಬರಲಿಲ್ಲ ಅಂದಮೇಲೆ ಬರಲ್ಲ ಅನ್ಬೇಕು. ಇಂಥವೇನಕ್ಕೋ ಮಾಡ್ತೀಯ? ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ದಲ್ಲ ನನಗೆ. ಗೊತ್ತಾಗೋದಿಲ್ವೇ ನಿನಗೆ? ಹೇಳು. ಸುಮ್ಮನೆ ಉಂಡಂಗಲ್ಲ ತಿನ್ನಂಗಲ್ಲ ನಾವು. ಸ್ವಲ್ಪ ಹೊತ್ಗೂ ನಾವು ಲೆಕ್ಕ ಹಾಕ್ತೀವಿ. ಒಂದಿಷ್ಟು 1 ರೂಪಾಯಿ ಎಂಟಣಿಗೂ ನಾವು ಲೆಕ್ಕ ಹಾಕೊಂಡು ಜೀವನ ಮಾಡ್ತೀವಿ. ಅಂಥದ್ರಾಗೆ ಈ ರೀತಿ ನೀನು ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಸುಮ್ಮನೆ ಎಲ್ಲ ಹಾಳಾಗೋಯ್ತು. ಒಂದನಿ ನೀರಿಲ್ಲ ಏನಿಲ್ಲ. ನಾನು ಪಾಯಿಂಟ್ ಮಾಡ್ತೀನಿ ಅಂತ ಮಾಡಿ ಇವಾಗ ಹೆಂಗಾಯ್ತು ನೋಡು. ಹೋಗಿ ಇಲ್ಲೇನು ಹೇಳಕ್ಕೆ ಬಂದಿದ್ಯಾ? ನೀನು ಯಾಕೆ ಮಾಡಿಸ್ಬೇಕಾಯ್ತು? ನೀನು ಯಾಕೆ ಹಾಕಿಸ್ಬೇಕಾಯ್ತು? ನೀನೇನು ಹಾಕ್ಸು ಅಂತ ಹೇಳಿದ್ನೆ ನಾನು. ಏನೋ ಮಾಡ್ಕೊಡ್ತೀವಿ ಅಂತ ಮಾಡಿದ್ವಿ. ಏನು ಮೊನ್ನೆ ಹಾಕಿಸ್ದೆ, ಅವಾಗ ಬರಲಿಲ್ಲ ನೀರೆಲ್ಲ. ಅವ್ರು ನನಗೆ ಕೇಳಿದೆ. ನನ್ನ ಮೇಲೆ ಏನು ಜೋರು ಮಾಡೋಕ್ಕೆ ಬಂದಿದ್ಯಾ? ಹೋಗು. ಅಷ್ಟೇ, ನಾನು ಮಾಡಿಕೊಟ್ಟಿದ್ದೀನಿ. ಪುಕ್ಸಟ್ಟೆ ಮಾಡಿರೋದು. ಹೋಗು. ಇನ್ನೇನೇನು ಇಲ್ಲೇನು ಹೇಳಕ್ಕೆ ಬರಬೇಡ. ಸಿಟ್ಟನು ಸುಮ್ಮನಿರ್ರಿ ಅಮ್ಮವ್ರೆ. ನಮ್ಮ ಕಿಟ್ಟು ಒಳ್ಳೆನಲ್ಲ, ಸಿಟ್ಟು ಜಾಸ್ತಿ. ನೋಡಿ ಹೆಂಗೆ ಮಾತಾಡ್ತಾನೆ. ಮುಚ್ಚು ಬಾಯಿ. ತೆಗೆದು ಬಿಟ್ಟು ಬರ್ತೀನಿ. ಹೆಂಗೆ ಸಿಟ್ಟು ಆಗ್ತಾ ಇದೆಯಾ ನೋಡು. ಬರಲ್ಲ ಅಂದಮೇಲೆ ಬರಲ್ಲ ಅನ್ನಬೇಕು. ಸುಮ್ಮನೆ ಯಾಕೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಕು? ಯಾರಿಗೂ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಮೈ ಬಗ್ಸಿ ದುಡಿಯೋದು ಕಲಿ. ಹೆಂಗಿದೆಯಾ? ಮೈ ಬಗ್ಸಿ ದುಡಿಯೋಕೆ ಕೇಳು ನಿನ್ನ ಮಕ್ಕಳಿಗೆ. ಸುಮ್ಮನೆ ಅವನು ಮಾಡ್ತಾನೆ ಅಂತ ಯಾಕೆ ಮಾಡೋಕ್ಕೆ ಹೋಗ್ತೀಯ? ಸಿದ್ಲಿಂಗಿಗೆ ಬಂದಿರೋ ವಿದ್ಯೆ ಅದು ಯಾರಿಗೂ ಬರೋದಿಲ್ಲ. ಸಿದ್ಲಿಂಗಿಗೆ ಬಂದಿರೋದು ಅದು ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಷ್ಟೇ. ಅವನಿಗೆ ಮಾತ್ರ ಅದು ಸೀಮಿತವಾಗೈತಿ. ಈ ಊರಾಗೇನೆ ಅವ್ನು ನಂಬರ್ 1 ಆಗ್ಯವನೆ ಅಷ್ಟೇ. ಅವನು ಮೀರಿಸಿ ಹೋಗೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನನಗೆ ಅರ್ಥ ಆಯ್ತು ಇವತ್ತು. ಸಿದ್ಲಿಂಗನೇ ನಂಬರ್ 1 ಅಂತ. ಅವರೇ ನಂಬರ್ 1 ಆದರೆ ಅವ್ರನ್ನೇ ಕರ್ಕೊಂಡೋಗಿ ಮಾಡಿಕೊಡ್ತಾರೆ. ನಾವೇನೋ ಒಳ್ಳೆ ತಂದಿಂದ ಮಾಡಿಕೊಟ್ಟಿದ್ದಕ್ಕೆ ಯಾವ ರೀತಿ ಇದು ಮಾಡ್ತಾಯಿದ್ರು ನೋಡು. ಕೊರಿಸ್ಬೇಕಾಗಿತ್ತು. 700-800 ಅಡಿ ಕೊಡಿಸಿದ್ರೆ ಸಿಗವು. ನಾನು ಹೇಳಿದ್ದೆ ತಾನೆ, ನೀನು ಕೊರಿಸ್ತಲೇ ಸುಮ್ಮನೆ ಮಾತಾಡಬೇಡ ನೀನು. ನಾನು ಹೇಳಿದಷ್ಟು ನೀನು ಕೊರಿಸಿದ್ರೆ ಅದು ಆಮೇಲೆ ಏನು ಖರ್ಚಿತ್ತು ಅದನ್ನು ನಾನು ಕೊಡ್ತಿದ್ದೆ. ನೀನು ಅಲ್ಲಿಗೆ ನಿಲ್ಲಿಸ್ತಾಳು ನೀನು. 350-400 ಅಡಿಗೆ ನಿಲ್ಲಿಸ್ತಾಳು ನೀನು. ನಾನು ಹೇಳಿದ್ದೆ ತಾನೆ, ಅಲ್ಲಿವರೆಗೂ ಕೊರಸು, ನೀರು ಬಂದೇ ಬರ್ತವೆ ಅಂತೇಳಿ ನಾನು ಹೇಳಿದ್ದೀನಿ. ಏನು ಇಲ್ಲಿ ಜೋರು ಮಾಡೋಕ್ಕೆ ಬಂದಿದೆಯಲ್ಲ ನೀನು ನನ್ನ ಮೇಲೆ? ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ನಾನೇನು ಸುಮ್ಮನಿರೋದಿಲ್ಲ. ಅವ್ರನ್ನೆಲ್ಲ ಹಂಗೆ ಬೈದಿದ್ಯಾ? ಏನು ಇಲ್ಲೇ ಇದ್ದಾರೆ ಅಂತ ಹೇಳಿ ಬಂದು ಬೈತಾ ಇದೆಯಾ? ನಾವು ಪುಕ್ಸಟ್ಟೆ ಮಾಡಿರೋದು. 5,000 ಇಸ್ಕೊಂಬಂದಿದ್ದೀನಿ ಗೊತ್ತಾ? 5,000 ಇಸ್ಕೊಂಬಂದಿದ್ದೀನಿ. ಇವತ್ತು ಹಾಕಿಸ್ತಾರೆ ಅವರು. ಇವತ್ತು ಹಾಕ್ಸಿ ಆಮೇಲೆ ಹೇಳ್ತಾರೆ. ಅವಾಗ ಗೊತ್ತಾಗುತ್ತೆ ನಿನಗೆ ಅದೃಷ್ಟ ಇಲ್ಲ ಅನ್ನೋ. ನಿನ್ಗೆ ಯಾಕೆ ಅನ್ನೋ ದುರದೃಷ್ಟ. ನಿನಗೆ ಅದೃಷ್ಟ ಅಂಬತ್ತು ಕೂಡ ಬಂದಿಲ್ಲ. ನೀರಲ್ಲ ಪಾಪ, ಯಾಕೆ ಅವ್ರ ಜಗಳ ಮಾಡ್ಕೊಂಡು ಸುಮ್ಕಿರ. ಅವರು ಸಿಟ್ಟನ್ನ ಬೈತಾರೆ. ಏನಾನ ಬಿಡು ಹೋಗ್ಲಿ, ಏನೋ ಆಯಿತು ಅನಿವಾರ್ಯ ಅಂತ ಹೇಳು. ಏನೇ ಅಂದ್ರೂ ನೀನು ಏನು ಮಾಡಿದ್ರು ಸಿದ್ಲಿಂಗನ್ನು ಮೀರ್ಸೋಕ್ಕಾಗಲ್ಲ. ಸಿದ್ಲಿಂಗನಿಗೆ ಬಂದಿರೋ ವಿದ್ಯೆ ನಿನಗಂತೂ ಬರಲ್ಲ. ಅದು ಅವನಿಗೆ ಬಂದಿರೋದು. ಅವನ ಕೈಯಿಂದಲೇ ಸಾಧ್ಯ. ಇನ್ಯಾರ ಕೈಲಿಂದಲೂ ನಮ್ಮ ಹೊಲ್ದಂಗೆ ನೀರು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನಿಂದ ಮಾತ್ರ ಆಗೋದು. ಇನ್ನು ಯಾವನು ಬಂದು ಹೇಳಿದ್ರು ನಾನು ಹಾಕ್ಸಲ್ಲ ಅಷ್ಟೇ. ಸಿದ್ಲಿಂಗು ಬರಬೇಕು, ಆವಾಗಲೇ ನಮ್ಮ ಹೊಲ್ದಾಗೆ ನೀರು ಕಾಣಿಸ್ಕೊಂಬೋದಂಬೋದು ನನಗೆ ಗೊತ್ತೈತೆ. ಅವನೇ ನಂಬರ್ 1. ಇನ್ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಅದೆಲ್ಲ ನಿನ್ನಂತನಿಗೆಲ್ಲ ಬರಲ್ಲ ಅದು. ನಿನ್ನಂಥವ್ರಿಗೆಲ್ಲ ಬಂದರೆ ಆಯ್ತಲ್ಲ. ಹೋಗು, ದುಡ್ಡೆಲ್ಲ ಅಧ್ವಾನ ಮಾಡ್ಕೊಂಡೆ. ಬಿಡ್ರಿ ಅಮ್ಮವ್ರೆ, ಅತ್ಲಾಗೆ ಯಾವಾಗ ನಾನು 2 ಕಾಲಕ್ಕೆ ವಾಪಸ್ ಕೊಡ್ತೀವಿ. ನಾವೇನೇನು ಇವತ್ತು ದುಡ್ಡು ಇಸ್ಕೊಂಡಿಲ್ವಲ್ಲ ನಿಮ್ಮದು. ಕೊಡ್ತೀವಿ ಬಿಡ್ರಿ ಯಾವತ್ತ. ನಾನು ಅದು ಯಾಕೆ ಹಂಗಾಡ್ತೀರಾ? ಯಾಕೆ ಅಮ್ಮ ಇಷ್ಟೊಂದು ಜೋರು ಮಾಡ್ತಾ ಇದ್ದಾಳೆ? ಊರ್ನಾಗೆ ನೀರು ಬಿದ್ದಿಲ್ಲ, ನೀನು ಯಾಕೆ ಹಿಂಗೆ ಮಾಡಬೇಕಾಗಿತ್ತು ಅಂತ ಹೇಳಿ ನನ್ನ ಮೇಲೆ ಜಗಳ ಮಾಡೋಕ್ಕೆ ಬಂದೈತೆ. ಅದಕ್ಕೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನಾನೇ ನಿನ್ನ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ನೀನು ಹಾಕ್ಸೋ ಅಂದಾರ ಯಾರು? ನೀನೇ ಹಾಕ್ಸ್ದವಳು. ನನ್ನ ಹೆಂಗೆ ಕೇಳಕ್ಕೆ ಬಂದಿದ್ಯಾ? ಹೋಗು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇ ಸಿದ್ಲಿಂಗನೇ ನಂಬರ್ 1. ಸಿದ್ಲಿಂಗನ್ನ ಯಾರ ಕೈಲೂ ಮೀರ್ಸೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ. ಅವನೇ ನಂಬರ್ 1 ಆದರೂ ಆಗಲೇಳ. ಅವನ ತಕ್ಕೆ ಹೋಗು. ನಮ್ಮ ಹುಡುಗಂತಕ್ಕೆ ಯಾಕೆ ಬಂದಿದ್ದೆ ನೀನು? ಹಾಕಿಸ್ಬಾರ್ದಾಗಿತ್ತು ನೀನು. ನಮ್ಮ ಹುಡುಗನ ಯಾಕೆ ಬೋರ್ ಪಾಯಿಂಟ್ ಮಾಡು ಅಂತ ಹೇಳಿದೆ. ಬರಬಾರ್ದು. ಅವನೇ ಸಿದ್ಲಿಂಗ್ ಅಂತಕ್ಕೆ ಹೋಗು. ಅವ್ನು ನಂಬರ್ 1 ಅಂತೆ. ಅವನೇ ನಂಬರ್ 1 ಮತ್ತೆ ಯಾರ ಕೈಲಿಂದಲೂ ಆಗಲ್ಲ. ಹಾಳಾದವ್ರು ನಿಮ್ಮ ಸವಾಸನೆ ಮಾಡಲ್ಲ ಇನ್ಮೇಲಿಂದ. ಯಾವತ್ತ ಬೋರ್ ಸುದ್ದಿಗೆ ಹೋಗಲ್ಲ ನಾನಂತೂ. ಎಲ್ಲ ಬರೀ ಹಿಂಗೆ ಹಾಳಾ ಮಾಡ್ಕೊಂಡು ಹೋದೆ. ತುಂಬ ಬೇಜಾರಾಗ್ತೈತಿ. ಎಷ್ಟು ಜೋರು ಮಾಡ್ತಾರೆ ನೋಡಿ ಹೇಳಿದ್ರೆ. ಯಾಕಮ್ಮ ನಿಗ್ರಿಕೊಂಡು ಹೋಗ್ತೈತೆ? ಏನು ನೋಡ್ಲಲ್ ತಕ್ಕ ಬೋರ್ ಪಾಯಿಂಟ್ ಮಾಡ್ಕೊಡ್ರಿ ಅಂತ ನಮ್ಮ ಹುಡುಗ ಮಾಡ್ತಾನೆ ಅಂದೆ. ಮಾಡ್ಕೊಡ್ರಿ ಬಿಡು ಅಂತ ಎಮ್ಮನೆ ಬಂದು ಅಂತ ಕೇಳೋಗೈತೆ. ಇವಾಗ ನಮ್ಮ ಮೇಲೆ ಜಗಳ ಮಾಡ್ತೈತೆ. ಅದಕ್ಕೆ ನಮ್ಮ ಹುಡುಗ ಸೊರ್ಸರಿ ಬೈತಾ ಇದ್ದಾನೆ ನೋಡು. ಸಿದ್ಲಿಂಗನೇ ನಂಬರ್ 1 ಅಂತ ಹೇಳ್ತೈತಿ ಬೋರ್ ಪಾಯಿಂಟ್ ಮಾಡೋದ್ರಾಗೆ. ನೋಡಿ ಇವಾಗ ಹೆಂಗೆ ಹೋಗ್ಲತ್ತೈತೆ ಅಮ್ಮ. ಅದಕ್ಕೇ ಅವ್ರ ತಕ್ಕೆ ಹೋಗಿ ನಂಬರ್ 1 ಆದರೆ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದು ಒಂದು 700-800 ಅಡಿ ಕೊರಿಬೇಕು ಅಂತ ಹೇಳಿದ್ದೀನಿ. ಇವಾಗ ಬೇಸಿಗೆ 350-400 ಅಡಿಗೆ ಎಮ್ಗೆ ನೀರು ಎಲ್ಲಿ ಬಂದುಬಿಡ್ತವೆ. 350-400 ಅಡಿ ಕೊರೆದ್ಬಿಟ್ಟು ನಮ್ಮ ಮೇಲೆ ಜೋರು ಮಾಡಿದ್ರೆ ನಾನು ಹೇಳಿದ್ದೀನಿ, ನೀವು 1000 ಅಡಿ ಕೊರೆಸು 3 ಇಂಚ್ ನೀರು ಬಂದೇ ಬರ್ತವೆ ಅಂತ.
ಅತ್ತ ಏನು ಮಾಡೋಕ್ಕಾಗುತ್ತೆ ನಾವು ಹಂಗೆ ಹೋಗಿ ಮಾಡ್ಕೊಡ್ಬಾರ್ದು. ಸುಮ್ಮನೆ ಹಾಕಿದ್ದರ ಹವಸ ಬೇಡ, ಬೇರೆಯವ್ರಿಗೆ ಮಾಡ್ಕೊಡು. ಇಲ್ಲಿ ಸಿದ್ಲಿಂಗ ಇದಾನಲ್ಲ ಅದಕ್ಕೆ ಇವರೆಲ್ಲ ನಾವನ್ನೇ ದೊಡ್ಡ ಇದು ಮುಂದ್ಕೊಂಡು ಅವನಿಗೆ ಹೇಳ್ತಾರೆ. ಮತ್ತೆ ಇಲ್ಲಿ ಅವನು ಇದಾನಲ್ಲ ಅದಕ್ಕೆ ಬೇರೆಯವ್ರ ಮಾಡ್ಕೊಡ್ರಿ. ಬೇರೆಯವ್ರು ಯಾರಾದ್ರೆ ಯಾರು ಬರಲ್ಲ ಹುಡಿಕೊಂಡು. ಬೇರೆಯವ್ರು ಮಾಡ್ಕೊಟ್ಟಿದ್ಕೆ ನೋಡಿ ಅವ್ರು ತಕ್ಕ ಹೋಗ್ಲಿಲ್ಲ ಇವಳು. ಬೋರ್ ಪಾಯಿಂಟ್ ಮಾಡಿ ನೋಡಿ ಫೇಲ್ ಆಯ್ತು ಅಂತ ಅವ್ರನ್ನ ಹೋಗಿ ಬೈಲಿಲ್ಲ. ಇಲ್ಲೇ ಇರೋದಕ್ಕೆ ಬಂದು ಬೈತಾ ಇದ್ದಾಳೆ ನಿಮ್ಮನ್ನ. ಅದಕ್ಕೆ ಮತ್ತೆ ಸರಿಯಾಗಿ ಹೇಳಿದೆ, ನಾನೇ ನೀನು ಪುಕ್ಸಟ್ಟೆ ಮಾಡಿಕೊಟ್ಟಿರೋದು, ನಿನಗೇನು ದುಡ್ಡು ಏನು ತಗೊಂಡಿಲ್ಲ ಹೋಗು ಅಂತೇಳಿ ಅದಕ್ಕೆ ಸರಿಯಾಗಿ ಹೇಳಿದೆ ನೋಡು. ಸಿದ್ಲಿಂಗ ನಂಬರ್ 1 ಸಿದ್ಲಿಂಗನೇ. ಬೋರ್ ಪಾಯಿಂಟ್ ಮಾಡೋದ್ರಾಗೆ ನಂಬರ್ 1 ಅಂತ ಹೊಗಳ್ತಾಳೆ ಈಗ. ನಮ್ಮನ್ನು ಬಿದ್ದಿದ್ರೆ ನಮ್ಮನ್ನು ಹೊಗಳಾಳು. ಬೀಳಿಲ್ವಲ್ಲ ಅದಕ್ಕೇ ನಮಗೆ ಹೆಂಗೆ ಮಾತಾಡ್ತಾಳೆ ನೋಡು. ನೋಡಮ್ಮ ಅವನಿಗೆ ಎಂಥ ವಿದ್ಯೆಯಮ್ಮಂಗಾಗುತ್ತೆ. ಅವನ್ನ ಎಲ್ಲರೂ ಹೊಗಳ್ತಾರಲ್ಲಪ್ಪ. ಎಷ್ಟು ಹೊಗಳ್ತಾ ಇದ್ದಾರೆ ಎಲ್ಲರೂ. ಮೈ ಎಲ್ಲ ಉರಿತೈತಿ. ನನಗೆ ಹಂಗೆ ಕೇಳ್ಬಿಟ್ರೆ ಆ ಚಿಕ್ಕಪ್ಪನ ಕೇಳಿದೆ, ನನಗೆ ಕಲಿಸು ಅಂದರೆ ನಾವೇ ಮುಂದುವರಿಬೇಕು, ನಾವೇ ಚೆನ್ನಾಗಿರ್ಬೇಕು ಅಂಬೋದು ಎಷ್ಟು ದುರಾಸೆ. ಅವ್ನು ಮಾತ್ರ ಈ ಜನ್ಮದಲ್ಲಿ ಯಾವತ್ತೂ ಮಾತಾಡಿಸ್ಪಡ್ಕಣಮ್ಮ. ಭಾಳ ಸ್ವಾರ್ಥ ಬುದ್ಧಿ. ನಾವು ಚೆನ್ನಾಗಿರ್ಬೇಕು ಅಂಬೋದೇ ಐತೆ ಹೊರತು ಬಿಡು ನಮ್ಮ ಅಣ್ಣನ ಮಕ್ಕಳು ಚೆನ್ನಾಗಿರ್ಬೇಕು ಅಂಬೋದು ಒಂದು ಇಷ್ಟನ ಇಲ್ವಲ್ಲ. ಹೇಳು ಅವ್ರು ಏನೇ ಅಂದರು ಕಷ್ಟ ಸುಖ ಆದಾಗ ಗೊತ್ತಾಗುತ್ತೆ. ಅವ್ರಿಗೆ ಈಗ ಗೊತ್ತಾಗಲ್ಲ, ಏನಾನ ಆಗಲಿ ಯಾವಾಗ ಗೊತ್ತಾಗುತ್ತೆ. ಮತ್ತೆ ಆವಾಗಲೇ ಗೊತ್ತಾಗೋದು. ಸುಮ್ಮನೀರು ಪಾಪ. ಅವನೇ ನನಗೆ ಹೊಗಳ್ತಾರೆ. ನಾನು ಹಂಗೆ ಮೈಯೆಲ್ಲ ಉರಿತೈತಿ. ಏನು ಹಂಗೆ ಅಯ್ಯೋ ಸಿದ್ಲಿಂಗ ನಂಬರ್ 1 ಅಂತಾಳು ಇವಳು. ನನಗೆ ಹಂಗೆ ಮೈಯೆಲ್ಲ ಉರಿದು ಬಿಡ್ತು. ಹಂಗೆ ಗಮ್ತಿದಂಗೆ ಹಂಗೆ ಸಿಟ್ಟಲ್ಲೇ ಬಂತು. ಅವನ್ನೇನು ಹಂಗೆ ಹೊಗಳ್ತಾರೆ ಜನ. ಸೀಮೆಗಿಲು ಯಾವ್ದಾನ ಒಂದು ಫೇಲ್ ಆಗಬೇಕು, ಸೊರ್ಸರಿ ಬಂದು ಯಾರನ್ನ ಒಯ್ಬೇಕು ಇಟ್ಕೊಂಡು ನನ್ನ ಮಗೋಗಿ. ಮತ್ತು ನಾನು ಹಂಗೆ ಅನ್ಕೊಂತೀನಿ, ಯಾವ್ದಾನ ಒಂದು ಬೋರ್ ಫೇಲ್ ಆಗಬೇಕು, ಸೊರ್ಸರಿ ಬಂದು ಯಾರನ್ನ ದಿಮ್ಮನ್ನ ಹೇರಿಕ್ಬೇಕ ನನ್ನ ಮಗನ. ಮತ್ತು ಬೋರ್ ಪಾಯಿಂಟ್ ಮಾಡೋಕೆ ಹೋಗ್ತೀನಿ. ಬೋರ್ ಪಾಯಿಂಟ್ ಮಾಡೋದು ಬೇಡಪ್ಪ, ಅದ್ರ ಸವಾಸನೆ ಬೇಡ ಅನ್ಬೇಕು. ಯಾವ್ದಾನ ಒಂದು ಫೇಲ್ ಆಗ್ಬೇಕಣಿ ಅಲ್ಲೇವರೆಗೂ ಅವ್ನು ಇದು ಮಾಡಲ್ಲ. ಯಾವ್ದಾದ್ರು ಫೇಲ್ ಆಗಿಲ್ಲ ಹೋಗಿರೋತ್ತಾಗೆಲ್ಲ ಅವ್ನಿಗೆ ಹಂಗೆ ಅಂತಾರೆ. ಅದಕ್ಕೆ ಮತ್ತು ಯಾವ್ದಾನ ಬೋರ್ ಫೇಲ್ ಆಗಲಿ ಅಂತೀನಿ. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಯಾವ್ದಾನ ಒಂದು ಬೋರ್ ಪಾಯಿಂಟು ಫೇಲ್ ಆಗಬೇಕು, ಆವಾಗ ಗೊತ್ತಾಗುತ್ತೆ. ಆವಾಗ ಬಂದು ಅವ್ರು ಹಿಡ್ಕೊಂಡು ಜಡಿಬೇಕು. ಭಾಳ ದುಡ್ಡು ಕೊಡಲಿ ಫಸ್ಟು ಅಂತ ಎಲ್ಲ ತಗೋ 5,000 10,000 ಇಸ್ಕೊಂತಾನಲ್ಲ, ಆವಾಗ ಹಂಗೆ ಆಗಬೇಕು, ಹಿಡ್ಕೊಂಡು ಒಯ್ಬೇಕು. ಹೌದು ಹಂಗಾಗಿಲ್ಲ ಕಣ್ ಪಾಪ. ಅವ್ನು ಅದೃಷ್ಟ ಸೆನಕೈತಿ. ಯಾವುದು ಹಂಗಾಗಿಲ್ಲ, ಎಲ್ಲ ಕೆಲಸನೂ ಸೆನಕ್ಕಾಗುತ್ತೆ ಅವ್ನು ಮಾಡೋದು. ಯಾವತ್ತು ಹಂಗಾಗಿಲ್ಲ ಕಣಪ್ಪ. ನಾನು ಹಂಗೆ ಅನ್ಕೊಂತೀನಿ. ಏನು ಹಂಗೆ ರಾಮ 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 ಅವಳಂತೂ ನಮ್ಮಯ್ಯಪ್ಪ ಬೋರ್ ಪಾಯಿಂಟ್ ಮಾಡಿಕೋಯ್ತಿ, ಬೋರ್ ಪಾಯಿಂಟ್ ಮಾಡ್ಕೋಯ್ತಿ. ನಾನು ಹೆಂಗೆ ಮಾಡ್ತಾನೆ ಏನು. ಬೋರ್ ಪಾಯಿಂಟ್ ತಿಕ್ಕಲ್ ಅಂದು ಗಾನವಾಗ ಇದ್ದಾನೆ. ಮತ್ತೆ ತಿಕ್ಕಲ್ ಅಂತಿದ್ವಿ ನಾನೆಲ್ಲ ಹಂಗೆ ಅನ್ಕೊಂತಿದ್ವಿ. ಅವ್ನಿಗೆ ಇನ್ನೆಲ್ಲೇ ಮದುವೆ ಅಂತ ಹೇಳಿ ನಾನೇನೇನು ಅನ್ಕೊಂಡಿದ್ದೆ. ಆವಾಗ ನಾನು ಮದುವೆ ಮಾಡ್ದಂಗೆ ನಮಗೆ ನಮ್ಮ ಹುಡುಗರಿಗೆ ಆಸ್ತಿ ಆಗಬೇಕು ಅಂದ್ಕೊಂಡಿದ್ದೆ. ಆಗ ಅವಳು ಲೋಪರ್ ಮುಂದೆ ಮದುವೆ ಆಗಿ ಹಂಗೆ ಮಾಡಿದ್ದೆ. ಅವಳು ಆಗಲಿಲ್ಲ ಅಂದ್ರೆ ಇನ್ನು ಯಾರು ಆಗ್ತಿರಲಿಲ್ಲ. ಅವ್ನು ಯಾರು ಏನು ಕೊಡ್ತಿರಲಿಲ್ಲ. ನಾನು ಮದುವೆನೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ನನ್ನ ಮಗುಗೆ ಏನು ಮಾಡ್ತಿ. ಯಾರನ್ನ ಒಯ್ತಾರೆ ತಗ. ಹಿಂಗೆ ಆದರೆ ಯಾವ್ದಾನ ಒಂದು ಫೇಲ್ ಆಗ್ತಾವೋ ಬೇರೆ ಬೇಸಿಗೆ ಎಲ್ಲೋ ಬೀಳಲ್ಲ. ಆವಾಗ ಹಿಡ್ಕೊಂಡು ಒಯ್ತಾರೆ ಬಂದು. ಒಯ್ಬೇಕು ಯಾರನ್ನ ಹಿಡ್ಕೊಂಡು ಒಯ್ದ್ರೇನು. ಒಯ್ತಾರೆ ನೋಡು, ಹೊಗಳೋದೆಲ್ಲ ಏಳು ಸಾವುಕಾತಿ. ಯಾರನ್ನ ಒಯ್ದಾಗ ಗೊತ್ತಾಗುತ್ತೆ ಎಂಥದ್ದು ಅಂತ. ಯಾರನ್ನ ಬಂದು ದುಡ್ಡು ಇಸ್ಕೊಂಡೆಲ್ಲ ಲೋಪರ್ ಅಂತ ಹಿಡ್ಕೊಂಡು ಬರ್ತಾ ಬರೀಬೇಕು. ನಮ್ಮ ಕಣ್ಣೆದ್ರಿಗೆ ಆಗುತ್ತೆ, ನೋಡ್ತಿರು ಸುಮ್ಮನೆ ಅಷ್ಟೇ. ಸಿದ್ಲಿಂಗು ನಾವು ಹೊಗಳಿದ್ದಕ್ಕೆ ನನಗಂತೂ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ. ಅಲ್ಲ ಹೊಗಳ್ತಾಳೆ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡೋದ್ರಾಗೆ ನಂಬರ್ 1 ಅಂತ ಹೇಳ್ತಾಳೆ. ಅದಕ್ಕೆ ನನಗೆ ಬೋಲ್ ಸಿಟ್ಟು ಬಂದಂಗೆ ಆಯ್ತು. ನಮ್ಮ ಪಾಪ ಇವನ್ನ ಹೆಂಗೆ ಬೈತಾಳೆ ಕಿಟ್ಟನ್ನು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.